ನಾನು ನಿಮಗೆ ಹೇಳಬೇಕಾದದ್ದು ಹಣದ ಬಗ್ಗೆ ಮಾತ್ರ ಅಲ್ಲ, ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ, ನಿಮ್ಮ ನಿರ್ಣಯಗಳ ಬಗ್ಗೆ, ನಿಮ್ಮ ಜೀವನವನ್ನು ನೀವು ಹೇಗೆ ನಿಯಂತ್ರಿಸುತ್ತೀರೋ ಅದರ ಬಗ್ಗೆ. ಬಹಳಷ್ಟು ಜನರಿಗೆ ಪರ್ಸನಲ್ ಲೋನ್ ಅನ್ನೋ ಪದ ಕೇಳಿದ ಕೂಡಲೇ ಭಯ ಬರುತ್ತದೆ. ಸಾಲ ಅಂದ್ರೆ ಬೋರ್, ಒತ್ತಡ, ಸಮಸ್ಯೆ ಅನ್ನೋ ಭಾವನೆ ಮನಸ್ಸಿಗೆ ಬಂದು ಬಿಡುತ್ತದೆ. ಆದರೆ ಸತ್ಯ ಏನು ಗೊತ್ತಾ? ಸಾಲವೇ ಸಮಸ್ಯೆ ಅಲ್ಲ, ಜ್ಞಾನ ಇಲ್ಲದೆ ತೆಗೆದುಕೊಳ್ಳುವ ಸಾಲವೇ ಸಮಸ್ಯೆ. ನೀವು ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಕನಸು ಕಾಣ್ತೀರಾ, ಒಂದು ಬಿಸಿನೆಸ್ ಆರಂಭಿಸಬೇಕು, ಹಳೆಯ ಸಾಲಗಳನ್ನು ಕ್ಲಿಯರ್ ಮಾಡಬೇಕು, ಮನೆಯ ಸಮಸ್ಯೆಗಳನ್ನು ಸರಿಪಡಿಸಬೇಕು, ಮಕ್ಕಳ ಭವಿಷ್ಯಕ್ಕೆ ಏನಾದರೂ ಮಾಡಬೇಕು ಅಂದ್ರೆ ಕೆಲವೊಮ್ಮೆ ಹಣ ಅಡ್ಡಿಯಾಗಬಹುದು. ಆ ಅಡ್ಡಿಯನ್ನು ದಾಟಲು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುವ ಪರ್ಸನಲ್ ಲೋನ್ ಒಂದು ಸಾಧನ ಆಗಬಹುದು. ಸಾಧನ, ಪರಿಹಾರ ಅಲ್ಲ, ಆದರೆ ಸಹಾಯ. ನೀವು ನೆನಪಿಟ್ಟುಕೊಳ್ಳಬೇಕು, ಬ್ಯಾಂಕ್ ಅಥವಾ ಆಪ್ ನಿಮ್ಮನ್ನು ನೋಡಿ ಸಾಲ ಕೊಡೋದಿಲ್ಲ. ನಿಮ್ಮ ಶಿಸ್ತು, ನಿಮ್ಮ ಆದಾಯ, ನಿಮ್ಮ ಕ್ರೆಡಿಟ್ ಹಿಸ್ಟರಿ ನೋಡಿ ಕೊಡುತ್ತಾರೆ. ಅಂದರೆ ನಿಮ್ಮ ಹಣಕಾಸು ನಡವಳಿಕೆ ನಿಮ್ಮ ಶಕ್ತಿ. ಇವತ್ತು ನೀವು ಚಿಕ್ಕ ಚಿಕ್ಕ ನಿರ್ಣಯಗಳನ್ನು ಸರಿಯಾಗಿ ತೆಗೆದುಕೊಂಡ್ರೆ ನಾಳೆ ದೊಡ್ಡ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ಬಹಳ ಜನ ಹೇಳ್ತಾರೆ, ನನಗೆ ಸಾಲ ಸಿಗಲ್ಲ, ನನ್ನ ಸಿಬಿಲ್ ಸ್ಕೋರ್ ಕಡಿಮೆ, ನನ್ನ ಸಂಬಳ ಸಾಕಾಗಲ್ಲ. ಆದರೆ ಕೇಳಿ, ಸಿಬಿಲ್ ಸ್ಕೋರ್ ದೇವರು ಬರೆಯೋದು ಅಲ್ಲ, ಅದು ನಿಮ್ಮ ಹಳೆಯ ನಿರ್ಣಯಗಳ ಪ್ರತಿಬಿಂಬ. ಇಂದು ನೀವು ಸರಿಪಡಿಸಲು ಶುರು ಮಾಡಿದ್ರೆ ಮುಂದಿನ 6 ತಿಂಗಳಲ್ಲಿ, 1 ವರ್ಷದಲ್ಲಿ ನಿಮ್ಮ ಹಣಕಾಸು ಚಿತ್ರವೇ ಬದಲಾಗಬಹುದು. ಪರ್ಸನಲ್ ಲೋನ್ ತೆಗೆದುಕೊಳ್ಳೋ ಮೊದಲು ಒಂದು ಪ್ರಶ್ನೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಈ ಹಣ ನನ್ನ ಜೀವನವನ್ನು ಮುಂದೆ ಕರೆದೊಯ್ಯುತ್ತಾ ಅಥವಾ ಇನ್ನಷ್ಟು ಒತ್ತಡಕ್ಕೆ ತಳ್ಳುತ್ತಾ? ಉತ್ತರ ಸ್ಪಷ್ಟವಾಗಿದ್ದರೆ ನೀವು ಈಗಾಗಲೇ ಅರ್ಧ ಗೆದ್ದಿದ್ದೀರಿ. ಏಕೆಂದರೆ ಜಾಗೃತಿ ಇದ್ದ ವ್ಯಕ್ತಿಯನ್ನು ಯಾವ ಸಾಲವೂ ಮುಳುಗಿಸಲ್ಲ. ನಿಮ್ಮ ಆದಾಯ ಎಷ್ಟು ಇದೆ ಅನ್ನೋದಕ್ಕಿಂತ ನೀವು ಅದನ್ನು ಹೇಗೆ ಬಳಸುತ್ತೀರೋ ಅದು ಮುಖ್ಯ. ಇಎಂಐ ಒಂದು ಶಿಕ್ಷೆ ಅಲ್ಲ, ಅದು ಶಿಸ್ತು ಕಲಿಸುವ ಅಭ್ಯಾಸ. ಸಮಯಕ್ಕೆ ಕಟ್ಟಿದ ಪ್ರತಿಯೊಂದು ಇಎಂಐ ನಿಮ್ಮ ಕ್ರೆಡಿಟ್ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದು ನಾಳೆ ನಿಮಗೆ ಕಡಿಮೆ ಬಡ್ಡಿಯಲ್ಲಿ ಹೆಚ್ಚು ವಿಶ್ವಾಸದೊಂದಿಗೆ ಹಣ ಸಿಗುವಂತೆ ಮಾಡುತ್ತದೆ. ನೀವು ಒಬ್ಬರೇ ಅಲ್ಲ, ಲಕ್ಷಾಂತರ ಜನ ಇಂದು ಪರ್ಸನಲ್ ಲೋನ್ ಬಳಸಿಕೊಂಡು ತಮ್ಮ ಜೀವನವನ್ನು ಸರಿ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಅವರು ಒಂದೇ ಕೆಲಸ ಮಾಡುತ್ತಾರೆ, ಲೋನ್ ಹಣವನ್ನು ಫೋನ್ ಬದಲಾಯಿಸಲು ಅಲ್ಲ, ಜೀವನ ಬದಲಾಯಿಸಲು ಬಳಸುತ್ತಾರೆ. ಅಲ್ಲಿ ವ್ಯತ್ಯಾಸ ಇದೆ. ಭಯಪಡಬೇಡಿ, ಆದರೆ ಅಜಾಗರೂಕರಾಗಿಯೂ ಇರಬೇಡಿ. ಪ್ರತಿಯೊಂದು ಆಫರ್ ಓದಿ, ಬಡ್ಡಿದರ ಅರ್ಥ ಮಾಡಿಕೊಳ್ಳಿ, ಚಾರ್ಟ್ಗಳನ್ನು ಕೇಳಿ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಇಎಂಐ ಆಯ್ಕೆ ಮಾಡಿ. ಇದು ನಿಮ್ಮ ಹಣ, ನಿಮ್ಮ ಭವಿಷ್ಯ. ನೀವು ಇಂದು ಒಂದು ಸರಿಯಾದ ನಿರ್ಣಯ ತೆಗೆದುಕೊಂಡ್ರೆ ಅದು ನಾಳೆ ನಿಮ್ಮ ಆತ್ಮವಿಶ್ವಾಸವಾಗಿ ಮರಳಿ ಬರುತ್ತದೆ. ಹಣ ನಿಮ್ಮನ್ನು ನಿಯಂತ್ರಿಸಬಾರದು, ನೀವು ಹಣವನ್ನು ನಿಯಂತ್ರಿಸಬೇಕು. ಪರ್ಸನಲ್ ಲೋನ್ ಒಂದು ಸರಪಳಿಯಾಗಬಹುದು ಅಥವಾ ಒಂದು ಮೆಟ್ಟಿಲು ಆಗಬಹುದು. ಯಾವುದು ಅನ್ನೋದು ನಿಮ್ಮ ನಿರ್ಧಾರ. ಇವತ್ತು ಕೇಳುತ್ತಿರುವ ಈ ಮಾತುಗಳನ್ನು ಕೇವಲ ಕೇಳಿ ಬಿಟ್ಟು ಬಿಡಬೇಡಿ. 1 ನಿಮಿಷ ಯೋಚಿಸಿ. ನಿಮ್ಮ ಹಣಕಾಸು ಜೀವನವನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಳುವ ಸಮಯ ಈಗ. ಜ್ಞಾನ ಇದ್ದರೆ, ಶಿಸ್ತು ಇದ್ದರೆ, ಉದ್ದೇಶ ಸ್ಪಷ್ಟವಾಗಿದ್ದರೆ ಯಾವುದೇ ಸಾಲವು ನಿಮ್ಮನ್ನು ಕುಗ್ಗಿಸಲಾರದು. ನೀವು ಶಕ್ತಿಶಾಲಿ, ನೀವು ಜವಾಬ್ದಾರಿಯುತ ಮತ್ತು ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳಬಲ್ಲಿರಿ. ಹಣ ನಿಮ್ಮ ಕೈಯಲ್ಲಿ ಒಂದು ಸಾಧನ ಆಗಲಿ, ಒತ್ತಡ ಅಲ್ಲ. ಇವತ್ತಿನಿಂದ ನಿಮ್ಮ ಹಣಕಾಸು ಕಥೆಯನ್ನೇ ನೀವು ಬರೆಯಿರಿ.